ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ನಾವಿವಾಗ ಎಲ್ಲಿದ್ದೀವಪ್ಪ ಅಂತಂದರೆ, ಬನ್ನಿ ಆ ಪ್ಲೇಸ್ ಹತ್ರಕ್ಕೆ ಹೋಗಿ ತೋರಿಸ್ತೀನಂತೆ ನಾವೆಲ್ಲಿದ್ದೀವಿ ಅಂತ. ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಓದಬೇಕಾದ್ರೆ ನೆನಪಿರುತ್ತೆ ಅನ್ಕೋತೀನಿ. ಬುಕ್ಸಲ್ಲಿ ಗಗನಚುಕ್ಕಿ, ಭರಚುಕ್ಕಿ, ಶಿವನ ಸಮುದ್ರ ಅಂತೆಲ್ಲ ಹೇಳೋರು. ಪಾಠಗಳು ಇರೋದು ಅನ್ಕೋತೀನಿ ಸಮಥಿಂಗ್. ಅಷ್ಟೊಂದು ನೆನಪಿಲ್ಲ ನನಗೆ, ಬಟ್ ಇರ್ಬೋದು ನೋಡಿ. ಸೊ ನಾವಿವಾಗ ಹೋಗ್ತಿರೋದು ಕೂಡ ಅವತ್ತು ಚಿಕ್ಕ ವಯಸ್ಸಲ್ಲಿ ಕೇಳಿದ್ವಲ್ಲ ಆ ಪಾಠಗಳು, ಅದೇ ಜಾಗಕ್ಕೆ. ತುಂಬ ವರ್ಷದಿಂದ ಹೋಗಬೇಕು ಅಂದ್ಕೊಂಡಿದ್ದ ಜಾಗನ ಹೋಗಿರಲಿಲ್ಲ. ಸೊ ಇವಾಗ ಮಾನ್ಸೂನ್ ಟೈಮ್ ಅಲ್ವಾ, ತುಂಬಿರುತ್ತೆ, ನೀರು ಹರಿತಾ ಇರುತ್ತೆ ಜೋರಾಗಿ ಅನ್ನೋ ಕಾರಣಕ್ಕೋಸ್ಕರ ಈ ಟೈಮಲ್ಲಿ ಬರ್ತಾಯಿದ್ದೀವಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಇಲ್ಲಿಯ. ನಾವು ಅಂದ್ಕೊಂಡಷ್ಟು ಚೆನ್ನಾಗಿರುತ್ತಾ ಅಥವಾ ಅದಕ್ಕಿಂತ ಚೆನ್ನಾಗಿರುತ್ತಾ ಗೊತ್ತಿಲ್ಲ, ನೋಡೋಣ ಬನ್ನಿ. ನೋಡಿರ್ತೀರ ಆಲ್ರೆಡಿ ತಮ್ಮನೆಲ್ಲ. ಇನ್ನು 2 ಕಿಲೋಮೀಟರ್ಸ್ ಇದೆ ನಮ್ಮ ಡೆಸ್ಟಿನೇಷನ್ಗೆ. ಸೊ ಸ್ನೇಹಿತರೆ, ಹಾಸನಿಂದ ಇಲ್ಲಿಗೆ ಬರ್ತೀನಂದರೆ ಮಿನಿಮಮ್ 180-190 ಕಿಲೋಮೀಟರ್ಸ್ ಸಮಥಿಂಗ್ ಆಗುತ್ತೆ. ಯಾರಿಗೂ ಅಷ್ಟೊಂದು ದೂರ ಎಲ್ಲ ಹೋಗಿ ನೋಡ್ತಾರೆ ಅಂತ ಅಂದರೆ ಇಂಥ ಫಾಲ್ಸ್ಗಳನ್ನೆಲ್ಲ ನೋಡೋದಕ್ಕಾಗಲ್ಲ. ಕೆಲವೊಂದು ನಮ್ಮ ಕನಸುಗಳು ಕನಸಾಗೇ ಉಳ್ಕೋಬೇಕು. ಅದಕ್ಕೇನೆ ನಾವು ಯಾವತ್ತು ಕನಸುಗಳಿಂದ ಓಡಬೇಕು, ಅದನ್ನು ಸಕ್ಸಸ್ ಮಾಡ್ಕೋಬೇಕು. ಕನಸನ್ನು ಕನಸು ಥರ ಕಂಡು ಸುಮ್ಮನಾಗಬಾರ್ದು. ಅಂತ ಎಲ್ಲ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕಾಗಲ್ಲ, ಆದರೆ ಆಗೋವಂಥ ಕನಸುಗಳ್ನಾದ್ರೂ ನನಸು ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ಪ್ರಯತ್ನನಾರ ಪಡೋಣ. ಸಕ್ಸಸ್ ಆಗೋದು ಬಿಡೋದು ನೆಕ್ಸ್ಟ್ ಮಾತು. ಈ ಜಾಗಕ್ಕೆ ಮಾತ್ರ ಈ ಟೈಮಲ್ಲಿ ಸಂಡೇ ಬೇರೆ ಆಗಿರೋದ್ರಿಂದ ಫುಲ್ ರಶ್ ಇರುತ್ತೆ. ಏಕೆಂದರೆ ರೋಡಲ್ಲಿ ಬರ್ಬೇಕಾದ್ರೆ ನೋಡಿದ್ರು ತುಂಬ ವೆಹಿಕಲ್ಸು, ಬೈಕರ್ಸು ಎಲ್ಲ ಬರ್ತಿದ್ರ. ತುಂಬ ಜನ ಬರ್ತಾರೆ ಇವಾಗ ಈ ಟೈಮಲ್ಲಿ. ನೋಡಿ ಆಲ್ರೆಡಿ ಬಂದು ನೋಡ್ಕೊಂಡು ಹೋಗ್ತಾ ಇರೋರೆ ತುಂಬ ಜನ ಇದ್ದಾರೆ. ನೋಡಿ, ಶಿವ ಹೈಡ್ರೋ ಪ್ರಾಜೆಕ್ಟ್, ವಿದ್ಯುತ್ ತಯಾರಿಸುವಂತಹ ಶಿವ ಹೈಡ್ರೋ ಪ್ರಾಜೆಕ್ಟ್. ಇದೇ ಶಿವನ ಸಮುದ್ರದಲ್ಲಿ ನೀರಿನಿಂದ ವಿದ್ಯುತ್ ತಯಾರಿಸ್ತಾರೆ. ನೋಡೋಣ, ಆ ಕಡೆಗೂ ಬಿಟ್ಟರೆ ಅಲ್ಲಿಗೂ ಹೋಗಿ ತೋರಿಸ್ತೀನಂತೆ. ಇನ್ ಕೇಸ್ ಬಿಡಲಿಲ್ಲ ಅಂತಂದರೆ ನಾವು ಬಂದಿರುವಂತಹ ಫಾಲ್ಸ್ ನೋಡಿಕೊಂಡು ಹೋದ್ರೆ ಆಯಿತು, ಅಷ್ಟೇ. ವಿ ಗೋ ನಾವು ಹೋಗ್ಬೋದಾ? ಹೊಡಿತಾರೆ ಪೊಲೀಸ್ನರ. ಅಲ್ಲೇ ಹೇಳಿದ್ದು ಅಂತ ಬೇಕು ಇವಾಗ. ಉಗಿರಿ ಸಹ ಹೇಳ್ತೀನಿ ಮಕ್ಕೆ. ನನ್ನ ಮಗ ಅಲ್ಲಿಂದಲೂ ಓವರಾಗಾಡ್ತಿದ್ದ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ. ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ ಶಿವನ ಸಮುದ್ರದ ಎಂಟ್ರಿ. ನೋಡಿ, ಅಲ್ಲಿ ಗಾಡಿಯೆಲ್ಲ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಬರಬೇಕು. ಆ್ಯಕ್ಚುಲಾಗಿ ಇಲ್ಲಿ ಒಳಗಡೆಗೆ ಏನು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಸ್ನೇಹಿತರೆ, ಬಟ್ ಎಲ್ಲ ಗಾಡಿಗಳನ್ನ ಅಲ್ಲೇ ಪಾರ್ಕ್ ಮಾಡ್ತಿದ್ದಾರೆ. ಸೊ ನಮ್ಮ ಗಾಡಿನ ದೂರದಲ್ಲೇ ಪಾರ್ಕ್ ಮಾಡಿ ಬಂದಿದ್ದೀವಿ. ಹೆಲ್ಮೆಟ್ ಯಾವನು ಹೊತ್ಕೊಂಡು ಹೋಗದೇ ಇದ್ದರೆ ಸಾಕು. ಯಾಕೆಂದರೆ ಹೆಲ್ಮೆಟ್ ಯಾವನ ಕೈಲಿ ಕೊಟ್ಟಾಡ್ತಾನೆ ಅಂತ ಅಲ್ಲೇ ಹಾಕೊಂಡಿದ್ದೀವಿ. ಕೀ ತಗೊಂಡೇನಾ ಬೈಕಿ? ಬರೀ ಡೌ ಮಾಡ್ತೀಯ ಆಮೇಲೆ. ಮಂಗಣ್ಣ ಡಾಕ್ಯುಮೆಂಟ್ ಚೆಕ್ ಮಾಡ್ತೈತೆ. नहीं मिला. ಆಹಾ, ಹಾರ್ಸ್ ರೈಡಿಂಗ್
ಮಾಡ್ಲಾ? ಮಾಡ್ತೀಯಾ? ಯಾಕೆ ಗೆಲ 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 ಅಂತ ಸಖತ್ ವ್ಯೂ. ಹೆಂಗಿದೆ ವ್ಯೂ ನೋಡ್ತೀರಾ? ತಗೊಳ್ಳಿ. ಸೂಪರ್ ಅಲ್ಲ? ಹೆಂಗೈತೆ? ಕೆಳಗಡೆ ಹೋಗೋಣ ಬಾ. ಮಾತೇ ಇಲ್ಲ. ವ್ಯೂ ಮಾತ್ರ ಸಖತ್ತಾಗಿದೆ. ಬಟ್ ಹತ್ರಕ್ಕೆಲ್ಲ ಬಿಡಲ್ಲ, ದೂರದಲ್ಲಿ ಎಲ್ಲೋ ಇದು ಬೀಳ್ತಿರುತ್ತೆ. ನಾವು ದೂರದಲ್ಲಿ ನಿಂತು ನೋಡಬೇಕು ಅನ್ನೋದು ಒಂದೇ ಬೇಜಾರು. ನಿನ್ನೆ ನಮ್ಮ ಮಳ್ಳಳ್ಳಿ ಜಲಪಾತಕ್ಕೆ ಹೋಗಿದ್ವಲ್ಲ, ಸೊ ಅದು ತುಂಬ ಹತ್ರಕ್ಕೆ ಹೋಗ್ತೀವಿ, ಸ್ವಲ್ಪ ದೂರನೇ ಅದನ್ನು. ಬಟ್ ಒಂಥರ ಹತ್ರ ಇರುತ್ತೆ. ಬಟ್ ಇದಕ್ಕೂ ನಮಗೂ ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿದೆ. ಇಲ್ಲಿಂದ ನೋಡಿ, ಅಲ್ಲಿ ಜನಗಳು ನಿಂತಿದ್ದಾರೆ, ಅಲ್ಲಿ ತನಕ ಹೋಗ್ಬೋದು. ವಾವ್, ಇಲ್ಲಿಂದ ನೋಡಿ ನೋಡಿ. ನೋಡಿ ಮುಂದಕ್ಕೆ ಹೋಗಿ ಜಾಗನೇ ಬಿಡಂಗಿಲ್ಲ. ಸ್ನೇಹಿತರೆ ನೋಡಿ, ಸಕ್ಕತ್ತಾಗಿದೆ ಅಲ್ವಾ? ಮಾತುಗಳೇ ಬರ್ತಿಲ್ಲ. ಬಾರ ಮುಂದೆ ಹೋಗೋಣ. ಅಮ್ಮ ಬೇಗ ಹೋಗೋಣ. ಆಯಿತು, ಫೈನಲಿ ನೋಡಾಯಿತು. ಏಯ್ ಬರ್ತಾ, ಎಲ್ಲೋಗ್ತಿದ್ಯಾ? ಬಾರಿ ಕಡೆಗೆ ಮಾಮ. ಮಂಗಣ್ಣ ಪಾಪ ವಾಟೆ ತಿಂತ ಇದೆ. ಅಯ್ಯೋ ಅಯ್ಯೋ ಅಯ್ಯೋ, ಇವ್ರು ನಿಂತಿರೋದು ನೋಡಿದರೆ ಮಿಸ್ ಆಗೋದೇನಾರ ಕಟ್ಟಾದರೆ ಎಲ್ಲ ಸೀದೆ ಕೆಳಗಡೆಗೆ. ಅಪ್ಪ ಹುಷಾರ ಕಂಡ್ರಯ್ಯ, ಅದು ಗಟ್ಟಿ ಇರಲ್ಲ. ನಮ್ಮ ಜನಗಳಿಗೆ ಎಷ್ಟು ಹೇಳಿದರೂ ಬುದ್ಧಿ ಬರುವುದಿಲ್ಲ ಮಾರ್ರೆ. ನೋಡಿ ಇಲ್ಲಿ ಮೇಲ್ಗಡೆ ಪೋಸ್ ಕೊಡ್ತವ್ರೆಲ್ಲವ, ಮಿಸ್ ಆದರೆ ಕೆಳಗಡೆಗೆ ಅಪ್ಪಚ್ಚಿನೇ. ಇನ್ನೇನು ತೋರಿಸೋದು ನೋಡಿದ್ರಲ್ಲ, ಹೇಗಿತ್ತು ಕಮೆಂಟ್ ಮಾಡಿ. ಹಾಲಿಗಿಂತ ಬಿಳಿಯಾಗಿ ಕಾಣ್ತಾ ಇದೆ ಅದು. ಏಯ್ ಭರತ, ಅಲ್ಲೇನು ಮಾಡ್ತಿದ್ಯಾ? ಬಾ ಮೇಲೆ. Emotional damage. ನೋಡ್ತಿಲ್ವಲ್ಲ ಮಮ್ಮ, ಭರತನ್ ಕರಿತಿದ್ರೆ ನೋಡ್ತೈತಿ ಯಾರು ಸ್ಕೆಚ್ ಹಾಕೋಣ ಅಂತವ. ಹಾಂ, ನೆಗಿ ನೆಗಿ ಹೇಳ್ತೀನಿ. ಹ್ಞೂ, ಕ್ಯಾಮ್ರಾ ಫೋಸ್ ಕೊಡ್ತಿರೋದು ಕಣ, ಅಲ್ಲಿ ಫೋಟೋ ತೆಗಿತಿದ್ರಲ್ಲ ಅಲ್ಲಿ. ಅದಕ್ಕೆ ಕ್ಯಾಮ್ರಾ ಫೋಸ್ ಕೊಡ್ತಾ ಕೂತೈತೆ. ಗೈಸ್, ಜನಗಳು ಕಡಿಮೆ ಆಗೋದು ಡೌಟೇ. ಸಂಜೆ 6 ಗಂಟೆ ಆದರೂ ಕೂಡ ಬರ್ತಾನೆ ಇರ್ತಾರೆ ಇಲ್ಲೆಲ್ಲ. ನೋಡಿ ಎಷ್ಟು ಜನ ಇದ್ದಾರೆ, ಫುಲ್ಲು ಜಾಗ ಫುಲ್ಲಾಗಿದೆ. ನೋಡ್ಕೊಂಬಿಡಿ, ಫೈನಲಿ ಈ ಪ್ಲೇಸಿಂದ ಬೇರೆ ಪ್ಲೇಸಿಗೆ ಹೋಗ್ತಿದ್ದೀವಿ. ಸೊ ಹಾಗಾಗಿ ಹೇಳಿ ಮ್ಯಾಮ್, ಸಾಟರ್ಡೆ ಸಂಡೇ ಇಲ್ಲಿಗೆ ಯಾರೂ ಬರೋಕ್ಕೆ ಹೋಗ್ಬೇಡಿ. ನೋಡಿ ಜನನ ಎಷ್ಟು ಜನ ತುಂಬ್ಕೊಂಡಿರ್ತಾರೆ. ಪೀಸ್ ಮೈಂಡೆಡ್ ಇರಲ್ಲ ಜನ, ಜಿಗಿ ಜಿಗಿ ಅಂತ ಇರ್ತಾರೆ. ಸೊ ಹಾಗಾಗಿ ವೀಕ್ ಡೇಸಲ್ಲಿ ಬಂದು ಇಲ್ಲಿಗೆಲ್ಲ ನೋಡಿದ್ರಲ್ಲ ಈ ಪ್ಲೇಸು. ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಇವಾಗ ಮತ್ತೊಂದು ಪ್ಲೇಸ್ಗೆ ಹೋಗುವ ಸಮಯ.
ಬನ್ನಿ ಬೇರೆ ಪ್ಲೇಸಲ್ಲಿ ಸಿಗುವ. ಗೈಸ್ ನಾವ್ಯಾವ ಹೋಗ್ತಾ ಇದ್ದೀವಿ ಇವಾಗ ಗಗನ ಚುಕ್ಕಿ ನೋಡ್ಕೊಬಂದು ಇವಾಗ ಭರಚುಕ್ಕಿ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಬಟ್ ರೋಡು ಇಲ್ಲಿ ಬೆಟ್ಟ ಗುಡ್ಡಗಳು ಗೈಸ್ ಸಾಕಾಗಿದೆ. ಭರಚುಕ್ಕಿ ಎಂಟ್ರಿ ಪಾಯಿಂಟ್ ಇಲ್ಲಿಂದ ಅಮ್ಮ ಇಲ್ಲಯಾ ಗಾಯ್ಸ್ ಇಲ್ಲಿ 10 ರೂಪ್ಸ್. ಎಲ್ಲರೂ ಬರೀ ಅವರೇ ಕಂಟ್ರಲ್ಲ ಮರೆಯ. ಇಲ್ಲಿ ಟಿಕೆಟ್ ಮಾಡಿ ಒಳ್ಳೇದು ಮಾಡ್ಕೊಂಡ್ರ ಮಮ್ಮ, ಒಳ್ಳೆ ಪೈಸಾ ಕಮಾಯಿಸ್ತವ್ರೆ. ಶೂಟಿಂಗ್ ಟೈಮ್ ಗೈಸ್. ಭರಚುಕ್ಕಿಗೆ ಬಂದರೆ ಈ ಜಾಗದಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ಬೇಕು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಎಲ್ಲ ಕಡೆ ನಡಿ 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 ಗೈಸ್. ಇದೇ ಮೈನ್ ಎಂಟ್ರೆನ್ಸು ಒಳಗಡೆಗೆ ಹೋಗೋದಕ್ಕೆ. ಬಟ್ ಇಲ್ಲೂ ಕೂಡ ಪರ್ ಹೆಡ್ 10 ರೂಪೀಸ್ ಕೊಟ್ಟು ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು. ಕೊಡಮ್ಮ ನೀನು ಟಿಕೆಟ್ ಇಲ್ಲ ನಡಿ. ಹಾಂ ಗಗನ ಚುಕ್ಕಿಲಿ ಏನು ನೋಡಿದ್ರು ಅದಕ್ಕಿಂತ ಇನ್ನೂ ಚೆನ್ನಾಗಿದೆ ಇದು ಭರಚುಕ್ಕಿಲಿ. ಅಮ್ಮ ಟೋಪಿ ಕೊಡ್ಸೋ. ಹಾಂ ಬುಡ್ಬುಡಿಕೆ ನೀನು ಬುಡ್ಬುಡಿಕೆ ಆಡ್ಸೋ ವಯಸ್ಸಲ್ಲ, ಬುಡ್ಬುಡಿಕೆ ಅಲ್ಲ ಮಕ್ಕಳು ಮಾಡೋ ವಯಸ್ಸು. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ಹಾಂ ಖಂಡಿತವಾಗ್ಲೂ ಸತ್ಯವಾದ ಮಾಡ್ತೀನಿ. ಕತ್ತೆ ವಯಸ್ಸಾದಂಗೆ ವಯಸ್ಸೈತೆ, ಮದುವೆ ಆಗೋಲ್ಲ ಆಫರ್. ಇಷ್ಟು ವಯಸ್ಸಾದರೂ ಮದುವೆ ಆಗಿಲ್ಲ. ಈಗ ಅಮ್ಮ ಅದು ಕಿತ್ಕೊಳ್ಳೋದಂಗೆ ಬಿಡಲ್ಲ, ತಲೆ ಕೆಡಿಸಬೇಡಿ, ತಿನ್ಕೊಂಡೋಗಿ. ನೋಡಿ ಯಪ್ಪ ಸಾಕತ್ತಲ್ಲ ಮಾಮ. ಗೈಸ್ ಅಲ್ಲಿ ಏನು ನೋಡಿದ್ರು ಗೊತ್ತಿಲ್ಲ, ದೂರದಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ ಹತ್ರ ಅನಿಸುತ್ತೆ. ಬಟ್ ಇದಕ್ಕಿಂತ ಸಕ್ಕತ್ತಾಗಿ ಸ್ವರ್ಗ. ಇಷ್ಟೇ ಅಲ್ಲ, ಈ ಕಡೆನೂ ಕೂಡ ಇದೆ ಮ್ಯಾಮ್. ಆ ಕಡೆ ಆಲ್ನೊರೆಯಂತೆ ಧುಮ್ಮಿಕ್ಕುತ್ತಿರುವಂತಹ ಜಲಪಾತ ಭರಚುಕ್ಕಿ. ಗಾಯ್ಸ್ ಗಗನ ಚುಕ್ಕಿ ಭರಚುಕ್ಕಿಲಿ ಎರಡರಲ್ಲೂ ಕೂಡ ನಿಲ್ಲೋಕ್ಕಾಗದಿರೋಷ್ಟು ಜನ. ಸಾಟರ್ಡೇ ಸಂಡೇ ಇರೋದು ಕೂತ್ಕೊಂಡು ತುಂಬ ಜನ ಬರ್ತಿದ್ದಾರೆ. ಬಟ್ ಅದು ಆ ಜಲಪಾತ ತುಂಬ ಎತ್ತರದಿಂದ ಬೀಳುತ್ತೆ. ಈ ಜಲಪಾತ ತುಂಬಾ ಇಲ್ಲಿ 1-2 ಜಲಪಾತ ಇಲ್ಲ, ಎಲ್ಲ ಕಡೆ ನೋಡಿ. ಇಲ್ಲೊಂದು ಇಲ್ಲಿ ದೊಡ್ಡದು ಪಕ್ಕದಲ್ಲಿ. ಆ್ಯಕ್ಚುಲಾಗಿ ಅದು ನೀರು ಜಾಸ್ತಿ ತುಂಬಿದರೆ ಆ ಕಡೆನೂ ಕೂಡ ಇಲ್ಲಿ ಹೇಗೆ ಬರ್ತಿದೆ ಅದೇ ಥರನೇ ಬರೋದು. ತುಂಬ ಚೆನ್ನಾಗಿದೆ. ಮಾತ್ರ ಇಂಥ ಪ್ಲೇಸಿಗೆಲ್ಲ ವಿಸಿಟ್ ಮಾಡೋಕ್ಕೆ ಯಾವ ಟೈಮ್ ಬೆಸ್ಟು ಅಂತಂದರೆ ವೀಕ್ ಡೇಸು ಆ್ಯಂಡ್ ಮಾನ್ಸೂನ್ ಆಗಿರ್ಬೇಕು. ಅದು ವೀಕ್ ಡೇಸಲ್ಲಿ ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ನೋಡಿ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಪರದಾಡ್ತಿದ್ದಾರೆ ಗೊತ್ತಾ ಜನಗಳು, ಆ ಥರ ಆಗೋಗುತ್ತೆ. ಫೋಟೋ ತೆಗೋದಕ್ಕೆ ಎಲ್ಲ ಹಿಂಸೆ, ಎಲ್ಲದಕ್ಕೂ ಸ್ವಲ್ಪ ರೆಸ್ಟ್ರಿಕ್ಷನ್ ಜಾಸ್ತಿ ಇರುತ್ತೆ. ಹೇಗಿತ್ತು ಕಮೆಂಟ್ ಮಾಡಿ. ಇವಾಗ ವಾಪಸ್ ಹೋಗ್ತಿದ್ದೇವೆ. ನೋಡೋಣ, ಇನ್ನೂ ಟೈಮ್ ಇದೆ, ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಅಂತ. ನೋಡೋಣ, ಟೈಮು ಸಂಜೆ ಆಗೋ ತನಕ ಸುತ್ತುತ್ತಾ ಇರೋದೇನೆ.
ಜನ ಜಾಸ್ತಿ ಆಗಿದ್ರಲ್ಲ ಟ್ರಾಫಿಕ್ ತೋರ್ಸೋಣ ಅಂತ ಮಾಡಿದ್ದು ಕಣಯ್ಯ. ಗೈಸ್ ಎಷ್ಟು ಟ್ರಾಫಿಕ್ ಐತೆ ಅಂತ ನೋಡಿ, ಇಲ್ಲಿ ತನಕ ಐತೆ. ನೀವು ಇವತ್ತೇ ನೋಡ್ಕೊ ಹೋಗ್ತೀರೇನ್ರವ, ಯಾವಾಗ ಬರ್ತೀರಾ? ಗೈಸ್ ಕೊಳ್ಳೇಗಾಲದ ಹತ್ರ ಗುಂಡಾಲ್ ಡ್ಯಾಮ್ ಅಂತ ಇದೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಮಾತ್ರ ಈ ಬೆಟ್ಟ ಗುಡ್ಡಗಳಲ್ಲಿ ಏನು ಸಕ್ಕತ್ತಾಗಿ ಕಾಣ್ತಿದೆ ಗೊತ್ತಾ ಗೈಸು. ನೋಡಿ ಸುತ್ತ ಬರೀ ಬೆಟ್ಟ ಗುಡ್ಡನೇ, ಸಖತ್ ಪ್ಲೇಸ್ ಮಾತ್ರ ಇದು. ಸುತ್ತಮುತ್ತ ವಾತಾವರಣ ತುಂಬಾ ಚೆನ್ನಾಗಿದೆ. ರೋಡ್ ಒಂಚೂರು ಚೆನ್ನಾಗಿಲ್ಲ. ಇದು ಯಾವ ಅಪ್ಪನ ಕಾಲದಲ್ಲಿ ಮಾಡಿರೋ ರೋಡ ಗೊತ್ತಿಲ್ಲ, ಬಟ್ ಇಲ್ಲಿ ವಾತಾವರಣ ಇದೆಯಲ್ಲ ಸುತ್ತಮುತ್ತ ನೆಕ್ಸ್ಟ್ ಲೆವೆಲ್ ಇದೆ. ಲೆಫ್ಟ್ ಸೈಡಲ್ಲಿ ನೋಡ್ಬೋದು ನೀವು, ಇಲ್ಲಿ ಸೋಲಾರ್ ಪ್ಯಾನಲ್ಲು ಎಷ್ಟು ಉದ್ದಕ್ಕೆ ಹಾಕಿದ್ದಾರೆ ಗೊತ್ತಾ. ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಬರೀ ಸೋಲಾರ್ ಪ್ಯಾನಲ್ಲೇ ಕಾಣುತ್ತೆ. ನೋಡಿ ಇಲ್ಲಿ ಫುಲ್ಲು ನಾವೆಲ್ಲಿ ಸ್ಟಾರ್ಟ್ ಮಾಡೋದು ಮೈನ್ ರೋಡಲ್ಲಿ, ಅಲ್ಲಿಂದ ಸ್ಟಾರ್ಟ್ ಆಗಿದೆ ಇದು. ಕಂಟಿನ್ಯೂಸ್ ಆಗಿ ಹಾಕಿದ್ದಾರೆ ಇಲ್ಲಿ. ನೋಡಿ ಬೆಟ್ಟ ಒಳ್ಳೆ ಮಹದೇಶ್ವರ ಬೆಟ್ಟ ನೋಡ್ದಂಗೆ ಆಗ್ತೈತಿ. ಇಲ್ಲಿ ಗುಂಡಾಲ್ ಜಲಾಶಯ, ಬೆಟ್ಟ ಪಕ್ಕದಲ್ಲಿ ಜಲಾಶಯ. ಇದಲ್ವಾ ಸ್ನೇಹಿತರೆ ಪ್ರಕೃತಿಯ ಸೌಂದರ್ಯ ಅಂದರೆ. ನಾವಿವಾಗ ಇದ್ದೀವಿ ಗುಂಡಾಲ್ ಜಲಾಶಯ. ಮೇಲ್ಗಡೆ ಹತ್ತುತ್ತಾ ಇದ್ದೀವಿ. ನೋಡುವ. ಓ ಮಮ್ಮ, ಅಲ್ಲೇ ಕಣ ಮೇನ್ ಎಂಟ್ರಿ ಇರೋದು. ನಾವು ಅಡ್ಡ ದಾರಿಲಿ ಬರ್ತಾಯಿದ್ದೀವಿ. ನೋಡಿದೆ. ಮೀನು ಹಿಡಿತಿರಂಗಿದ್ದಾರೆ. ಬಾ ಬಾ ನೋಡಿ ಬೈ, ಇಲ್ಲಿ ಬೆಟ್ಟ. ನೆಕ್ಸ್ಟ್ ಲೆವೆಲ್ ಇದೆ. ಏನಮ್ಮ ನೋಡಿ, ಏನೋ ಸೌಂಡ್ ಬರ್ತೈತೆ ಅಮ್ಮಮ್ಮ. ಗೈಸ್ ಸೌಂಡ್ ಬರ್ತಾ ಇದೆ. ನೀರು ಭಯ ಆಯ್ತೈತಲ್ಲ. ಏನು ಅಲ್ಲಾಡ್ತೈತಲ್ಲ ಇದು. ಅವ್ಳಿಗೆ ಇದನ್ನ ಹೇಳಿದಲ್ಲ, ಬೆಟ್ಟ ಗುಡ್ಡದ ಮಧ್ಯೆ ಐತಣ ಸಖತ್ತಾಗೈತೆ ಅಂತಿದ್ದ. ಚೆನ್ನಾಗಿದೆ ಈ ಜಾಗದಲ್ಲಿ ಮಾತ್ರ. ಪೀಸಾಗಿ ಕುತ್ಕೊತೀನಿ ಅನ್ನೋರಿಗೆ, ಮನಃಶಾಂತಿ ಬೇಕಾಗಿರುವಂತಹ ಜನಕ್ಕೆ ಮಾತ್ರವ ಇದು ಎಂಥ ಪೀಸ್ ಪ್ಲೇಸು ಅಂದರೆ ಸಖತ್ ಪ್ಲೇಸು ಸ್ನೇಹಿತರೆ. ಹೆಂಗಿದೆ ಗೊತ್ತಾ, ಸುತ್ತ ಬೆಟ್ಟ ಗುಡ್ಡ ಎಲ್ಲ ಫುಲ್ ಗ್ರೀನರಿ, ಮಧ್ಯದಲ್ಲಿ ಮಾತ್ರ ಇಲ್ಲಿ ಈ ಡ್ಯಾಮ್ ಇದೆ. ಸಖತ್ತಾಗಿದೆ ಮಾತ್ರ, ಪೀಸಾಗಿರ್ಬೋದು. ನೋಡಿ ಸುತ್ತ ಬೆಟ್ಟ ಗುಡ್ಡ ಏನು ಸಕ್ಕತ್ತಾಗಿ ಕಾಣ್ತಿದೆ. ಓಕೆ ಗೈಸ್, ಜಲಾಶಯನ ಲಾಸ್ಟ್ ಒಂದ್ಸರಿ ನೋಡ್ಕೊಂಬಿಡಿ ಸುತ್ತಮುತ್ತ. ಯಾಕೆ ಅಂತಂದರೆ ವಿಡಿಯೋ ಮುಗಿಸೋವಂಥ ಸಮಯ ಬಂತು. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಐ ಹೋಪ್ ಯು ಆಲ್ ಈ ವಿಡಿಯೋನ ಎಲ್ಲ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಲವ್ ಯು, ಟೇಕ್ ಕೇರ್, ಬಾಯ್. ಹಾಗೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಪ್ಪ. ನಿಮಗೋಸ್ಕರ ತಾನೇ ಈ ವಿಡಿಯೋನ ಕಷ್ಟಪಟ್ಟು ಇಲ್ಲೆಲ್ಲ ಸುತ್ತಾಡ್ಕೊಂಡು ಮಾಡ್ತಿರೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಲವ್ ಯು, ಟೇಕ್ ಕೇರ್, ಬಾಯ್.